ನಮಸ್ಕಾರ ಸ್ನೇಹಿತರೆ ನಾವು ಯೂಟ್ಯೂಬ್ ಮೇಲೆ ಒಂದು ಚಾನಲ್ ಮಾಡಿದ್ದೀವಿ. ಚಾನಲ್ ಮಾಡಿ 4000 ವಾಚ್ ಅವರ್ ಕಂಪ್ಲೀಟ್ ಮಾಡಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ ಯೂಟ್ಯೂಬಿಂದ ಒಂದು ಸ್ವಲ್ಪ ದುಡ್ಡು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ಈ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ ಕಂಪ್ಲೀಟ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಇರುತ್ತೆ ಯೂಟ್ಯೂಬ್ ಮೇಲೆ. ಆದರೂ ಹೇಗಾದರೂ ಮಾಡಿ ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು, ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು ಅಂತ ಮಾಡ್ತಾ ಇರ್ತೀವಿ. ಸಬ್ಸ್ಕ್ರೈಬರ್ಸ್ ಏನು, ನೀವು ಸಬ್ಸ್ಕ್ರೈಬ್ ಆಗಿ ನಾನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಏನಾದರೂ ಒಂದು ಟ್ರಿಕ್ಸ್ ಬಳಸ್ಕೊಂಡು ನಾವು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ತೀವಿ. ಆದರೆ ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು ಅಂದರೆ ಒಂದು ದೊಡ್ಡ ಟಾಸ್ಕ್ ಇರುತ್ತೆ. ಅದು ಹೇಗೆ ಮಾಡಬೇಕು, ಅದು ಯಾವ ರೀತಿ ಮಾಡಬೇಕು ಅಂತ ಸುಮಾರು ಜನ ಯೂಟ್ಯೂಬ್ ಮೇಲೆ ಈ ರೀತಿ ಮಾಡಿ ಎಲ್ಲ ಹೇಳಿರ್ತಾರೆ. ಅದನ್ನು ಫಾಲೋ ಮಾಡಿಕೊಂಡು ನಾವು ವಾಚ್ ಅವರ್ ಕಂಪ್ಲೀಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಲೈವ್ ಮಾಡೋದಾಗಲಿ, ಪ್ಲೇ ಲಿಸ್ಟ್ ಆನ್ ಮಾಡಿ ಇಡೋದಾಗಲಿ, ಈ ರೀತಿ ಎಲ್ಲ ಮಾಡಿಕೊಂಡು ನಾವು ವಾಚ್ ಅವರ್ ಕಂಪ್ಲೀಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ವಾಚ್ ಅವರ್ ಏನೋ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದಮೇಲೆ ಮಾನಿಟೈಸೇಷನ್ಗೆ ನೀವು ಅಪ್ಲೈ ಮಾಡಿದಾಗ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ, ಈ ರೀತಿ ನಿಮಗೆ ಒಂದು ವಯೋಲೇಷನ್ ಅಂತ ಹೇಳಿ ಯೂಟ್ಯೂಬ್ ಕಡೆಯಿಂದ ಮೆಸೇಜ್ ಬಂದುಬಿಡುತ್ತೆ, ಮಾನಿಟೈಸೇಷನ್ ರಿಜೆಕ್ಟ್ ಆಗುತ್ತೆ. ಸೊ ಈ ರೀತಿ ಆಗ್ಲಿಕ್ಕೆ ಕಾರಣ ಏನು? ನಾವು ಇಷ್ಟು ಕಷ್ಟಪಟ್ಟು ಏನೇನೋ ಟ್ರಿಕ್ಸ್ ಬಳಸಿ, ಏನೇನೋ ಸಹಾಯ ಕೇಳಿ, ಯಾರ್ಯಾರಿಗೋ ಸಹಾಯ ಕೇಳಿ ಒಂದು 1000 ಸಬ್ಸ್ಕ್ರೈಬರ್ಸು 4000 ಗಂಟೆ ವಾಚ್ ಟೈಮ್ ಕಂಪ್ಲೀಟ್ ಮಾಡಿ ಈ ರೀತಿ ನಾವು ಅಪ್ಲೈ ಮಾಡಿದಾಗ ವೈಲೇಷನ್ ಬಂದರೆ ನೆಕ್ಸ್ಟ್ ಏನು ಮಾಡಬೇಕು? ವೈಲೇಷನ್ ಏನು ಯಾವುದರಿಂದ ಆಯಿತು ಯೂಟ್ಯೂಬ್ ಕ್ಲಿಯರಾಗಿ ಹೇಳೋದೇ ಇಲ್ಲ. ಪಾಲಿಸಿ ಲಿಂಕ್ ಹಾಕಿ ಬಿಟ್ಬಿಡುತ್ತೆ ಯೂಟ್ಯೂಬ್. ವೈಲೇಷನ್ ಇದೆ ನಿಮ್ಮ ಚಾನಲ್ ಮೇಲೆ, ಈ ಪಾಲಿಸಿ ನೀವು ಓದ್ಕೊಂಡ್ಬಿಡಿ, ಇದರಲ್ಲಿ ಎಲ್ಲ ನೋಡ್ಕೊಂಡ್ಬಿಡಿ ಅಂತ ಹೇಳಿ ಒಂದು ಮೆಸೇಜ್ ಹಾಕ್ಬಿಡುತ್ತೆ. ಅದು ಬಿಟ್ಟರೆ ನೀವು ಎಲ್ಲಿ ವೈಲೇಷನ್ ಮಾಡಿದ್ದೀರಾ, ಯಾಕೆ ಆಯಿತು ಅನ್ನೋದೇ ಹೇಳೋದಿಲ್ಲ. ಸೊ ನಾವು ಇದನ್ನು ತಿಳ್ಕೊಂಡು ಯೂಟ್ಯೂಬ್ ಮೇಲೆ ಕೆಲಸ ಮಾಡಬೇಕು ಸ್ನೇಹಿತರೆ. ಸುಮಾರು ಪಾಲಿಸೀಸ್ ಎಲ್ಲ ಇದೆ ಯೂಟ್ಯೂಬ್ ಮೇಲೆ, ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡೇ ನಾವು ಕೆಲಸ ಮಾಡಬೇಕು. ಪಾಲಿಸಿ ಇದೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಸೂಚನೆಗಳು ಇರುತ್ತೆ, ಟ್ರಿಕ್ಸ್ ಇರುತ್ತೆ, ಅವೇರ್ನೆಸ್ ಇರುತ್ತೆ. ಸೊ ಇದೆಲ್ಲ ನಾವು ನೋಡಿಕೊಂಡೇ ಯೂಟ್ಯೂಬ್ ಮೇಲೆ ಕೆಲಸ ಮಾಡಬೇಕು. ಮಾಡಲಿಲ್ಲ ಅಂದರೆ ಈ ರೀತಿ ವೈಲೇಷನ್ ಅಂತ ಬಂದುಬಿಡುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಅದಕ್ಕಾಗಿ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ನಾನು ನಿಮಗೆ ಈ ವೈಲೇಷನ್ನಿಂದ ನಾವು ಹೇಗೆ ಬಚಾವ್ ಆಗಬೇಕು ಅನ್ನೋದು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ನೀವು 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ ಕಂಪ್ಲೀಟ್ ಮಾಡಿದ್ಮೇಲೆ ಈ ರೀತಿ ಅಪ್ಲೈ ಮಾಡಿದ್ಮೇಲೆ ಬಂತು ಅಂದರೆ ತುಂಬ ಬೇಜಾರಾಗಿಬಿಡುತ್ತೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಸೊ ಅದಕ್ಕಾಗಿ ನಾವು ಏನು ಪ್ರಿಕಾಷನ್ಸ್ ತಗೋಬೇಕು, ನಾವು ಯಾವ ರೀತಿ ಮಾಡಬೇಕು? ನೀವು ನೋಡಿರ್ಬೋದು ಯೂಟ್ಯೂಬ್ ಮೇಲೆ ನಮ್ಮ ಚಾನಲ್ ಮೇಲೆ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ ಮಾಡಬೇಕು ಅಂದರೆ 4000 ವಾಚ್ ಅವರ್ ಮಾಡಲಿಕ್ಕೆ ಸುಮಾರು ಜನ ಟ್ರಿಕ್ಸ್ ಎಲ್ಲ ಕೊಡ್ತಾರೆ. ಅದರಲ್ಲಿ ಏನಿದೆ ಅಂದರೆ ಪ್ಲೇಸ್ಟೋರ್ ಆನ್ ಮಾಡಿಡಿ, ಲೈವ್ ಮಾಡಿ ಇಡಿ ಅಂತ ಹೇಳಿ ಸುಮಾರು ಜನ ಹೇಳ್ತಿರ್ತಾರೆ. ಇಲ್ಲಿ ಏನು ಮಾಡ್ತೀರಾ ಅಂದರೆ ಪ್ಲೇ ಲಿಸ್ಟ್ ಆನ್ ಮಾಡೋದಾಗಲಿ, ಲೈವ್ ಮಾಡೋದಾಗಲಿ, ಇಲ್ಲೇ ನೀವು ತಪ್ಪು ಮಾಡ್ತಿದ್ದೀರಾ. ಯಾವ ರೀತಿ ಮಾಡಬೇಕು ಅದು ನೋಡಿ, ಫಸ್ಟ್ ತಿಳ್ಕೊಳ್ಳಿ ಇದನ್ನು. ನೀವು ನೋಡಿ ಸ್ನೇಹಿತರೆ, ಯೂಟ್ಯೂಬ್ ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ, ಲೈವ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಮನೆಯಲ್ಲಿ 4-5 ಮೊಬೈಲ್ ಇರುತ್ತೆ. ಮನೆಯಲ್ಲಿ ಇರೋವಂಥ ಮೊಬೈಲ್, ಇದು ಮನೆಯವರಿಗೆ ಹೇಳ್ತಿದ್ದೀನಿ, ಮನೆಯಲ್ಲಿ ಒಂದು 4-5 ಮೊಬೈಲ್ ಇರುತ್ತೆ. ಸೊ 4-5 ಮೊಬೈಲಲ್ಲಿ ನೀವೇನು ಮಾಡ್ತೀರಾ, ಲೈವ್ ಮಾಡುವಾಗ ಆನ್ ಮಾಡಿ ಇಡ್ತೀರಾ ಅಥವಾ ಪ್ಲೇ ಲಿಸ್ಟ್ ಆನ್ ಮಾಡಿ ಇಟ್ಬಿಡ್ತೀರಾ. ಆದರೆ ಲೈವ್ ಮತ್ತು ಈ ಪ್ಲೇ ಲಿಸ್ಟ್ ಆನ್ ಮಾಡಿ ಇಟ್ಟಾಗ ನೀವೇನು ಮಾಡಬೇಕು ಅಂದರೆ ಸ್ನೇಹಿತರೆ, ಇದು ನೀವು ನೆನ್ಪಿಟ್ಟು ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಒಂದು 4-5 ಮೊಬೈಲ್ ಇದೆ ಅಂದರೆ, ಮೊಬೈಲ್ ಇದ್ದರೆ ಆ ಮೊಬೈಲಲ್ಲಿ ಇರುವಂಥ ಸಿಮ್ ಕಾರ್ಡ್, ಸೇಮ್ ಮೊಬೈಲ್ ಅದೇ ಸಿಮ್ ಕಾರ್ಡ್ ಅದರಲ್ಲಿರಬೇಕು. ಅದು ಬೇರೆ ವೈಫೈಗೆ ಕನೆಕ್ಟ್ ಆಗಬಾರ್ದು. ಏನು ಮೊಬೈಲ್ ಇದೆ, 4-5 ಮೊಬೈಲ್ ಇದೆ, 4-5 ಮೊಬೈಲಲ್ಲಿ ಸಿಮ್ ಕಾರ್ಡ್ ಇರುತ್ತೆ, 4-5 ಮೊಬೈಲ್ಗೂ ರಿಚಾರ್ಜ್ ಮಾಡಿರ್ತೀರ, ಎಲ್ಲದರಲ್ಲೂ ಡೇಟಾ ಪ್ಲಾನ್ ಇರುತ್ತೆ. ಸೊ ಅದೇ ಡೇಟಾ ಪ್ಲಾನ್ ಇಟ್ಕೊಂಡೇ ನೀವು ಪ್ಲೇ ಲಿಸ್ಟ್ ಆನ್ ಮಾಡಬೇಕು. ವೈಫೈ ಮನೆಯಲ್ಲಿದ್ದರೆ ನೀವೇನು ಮಾಡ್ತೀರಾ, ಸುಮಾರು ಜನರದ್ದು ಇದೇ ರೀತಿ ಪ್ರಾಬ್ಲಮ್ ಬರ್ತಾ ಇದೆ. ಅಥವಾ ನಿಮ್ಮ ಮೊಬೈಲಲ್ಲಿ ಡೇಟಾ ಇದೆ ಅಂದರೆ ಫ್ರೀ ಡೇಟಾ ಇರುತ್ತೆ, ಕೆಲವೊಬ್ಬರದು 5G ಈಗ ಫ್ರೀನೇ ಇದೆ ಜಿಯೋದು. ಸೊ ನೀವೇನು ಮಾಡ್ತೀರಾ, ಒಂದು ಮೊಬೈಲ್ ರಿಚಾರ್ಜ್ ಮಾಡಿಬಿಟ್ಟು ಎಲ್ಲ ಮನೆಯಲ್ಲಿರುವಂಥ ಮೊಬೈಲ್ಗೆ ವೈಫೈ ಕನೆಕ್ಟ್ ಮಾಡಿ ಅದನ್ನು ನೋಡೋದು. ಸೊ ಇದು ರಾಂಗ್ ಪ್ರಾಕ್ಟೀಸ್ ಸ್ನೇಹಿತರೆ. ಈ ರೀತಿ ನೀವು ಮಾಡಬಾರ್ದು. ನಿಮ್ಮ ಹತ್ರ 4-5 ಮೊಬೈಲ್ ಇದೆ ಅಂದರೆ ಎಲ್ಲದರಲ್ಲೂ ಬೇರೆ ಬೇರೆ ರೀಚಾರ್ಜ್ ಇರಬೇಕು, ಬೇರೆ ಬೇರೆ ಸಿಮ್ ಕಾರ್ಡ್ ಇರಬೇಕು, ಬೇರೆ ಬೇರೆ ನೆಟ್ವರ್ಕಲ್ಲಿ ಅದು ಕನೆಕ್ಟ್ ಆಗಿ ನೀವು ನೋಡಿದರೆ ಸಮಸ್ಯೆ ಆಗಲ್ಲ. ಒಂದೇ ವೈಫೈ ಕನೆಕ್ಟ್ ಆದರೆ ಈ ಸಮಸ್ಯೆ ಬರ್ತಿದೆ ಸ್ನೇಹಿತರೆ. ನೀವು ಲೈವ್ ಮಾಡೋದಾಗಲಿ ಅಥವಾ ವಿಡಿಯೋ ಹಾಕಿದ ಮೇಲೆ ನೋಡೋದಾಗಲಿ, ಪ್ಲೇ ಲಿಸ್ಟ್ ಆನ್ ಮಾಡಿ ನೋಡೋದಾಗಲಿ, ಒಂದೇ ನೆಟ್ವರ್ಕಿಂದ ನೀವು ನೋಡಬಾರ್ದು.
ವೈಫೈ ಕನೆಕ್ಟ್ ಮಾಡಿದರೆ ಸೇಮ್ ಲೊಕೇಶನ್ ತೋರಿಸುತ್ತೆ, ಆಮೇಲೆ ಸೇಮ್ IP ಅಡ್ರೆಸ್ ಇರುತ್ತೆ, ಅದಕ್ಕೊಂದು ಲೊಕೇಶನ್ ಅಡ್ರೆಸ್ ಇರುತ್ತೆ. ಸೊ ಅದರಿಂದಾಗಿ ನಿಮ್ಮ ಚಾನಲ್ ಸೇಮ್ ಇದಕ್ಕೆ ಕನೆಕ್ಟ್ ಆಗಿ ನೀವೇ ನೋಡ್ತಿರೋ ರೀತಿ ಅಲ್ಲಿ ಗೊತ್ತಾಗುತ್ತೆ. ಸೊ ಇದರಿಂದಾಗಿ ನಿಮ್ಮ ಚಾನಲ್ ಮೇಲೆ ಸಮಸ್ಯೆ ಆಗುತ್ತೆ. ಇದನ್ನು ನೀವು ಅರ್ಥ ಮಾಡಿಕೊಂಡು ಯೂಟ್ಯೂಬ್ ಮೇಲೆ ಕೆಲಸ ಮಾಡಿ. ಏನು ಮಾಡಬೇಕು ಅಂದರೆ ನಾನು ಹೇಳಿದ್ದೀನಿ ಕ್ಲಿಯರಾಗಿ, ನಿಮ್ಮ ಹತ್ರ ಒಂದು ಮೊಬೈಲ್ ಇದೆ, ಅದು ಸಪ್ರೇಟ್ ಸಿಮ್ ಕಾರ್ಡಿಂದ ನೆಟ್ವರ್ಕಿಂದ ನೀವು ಕನೆಕ್ಟ್ ಇರಬೇಕು ಯಾವಾಗಲೂ. ಅದೇ ಮೊಬೈಲ್ ಅದೇ ನೆಟ್ವರ್ಕು ಸೇಮ್ ಎಲ್ಲ ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಇರಬಾರ್ದು. ಮನೆಯಲ್ಲಿ ವೈಫೈ ಹಾಕಿದ್ದೀರಾ ಅಂದರೆ ಎಲ್ಲರೂ ಒಂದೇ ವೈಫೈಗೆ ಕನೆಕ್ಟ್ ಆಗಿರಬಾರ್ದು. ಸೊ ಇದು ನೀವು ಮಾಡಿದರೆ ಸಮಸ್ಯೆ ಆಗುತ್ತೆ ಸ್ನೇಹಿತರೆ, ಇದರಿಂದ ವೈಲೇಷನ್ ಬರ್ತಿದೆ. ಸೊ ಇದೇ ಮೇನ್ ಕಾರಣ ಇರೋದು, ನಿಮ್ಮ ಚಾನಲ್ ಮೇಲೆ ಆಗ್ತಿರೋ ಸಮಸ್ಯೆನೇ ಇದು. ವೈಲೇಷನ್ ಬರಲಿಕ್ಕೆ ಮೇನ್ ಕಾರಣನೇ ಇದೆ. ಬರೀ ನೀವು ವಾಚ್ ಅವರ್ ಕಂಪ್ಲೀಟ್ ಮಾಡಲಿಕ್ಕೆ, ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಲಿಕ್ಕೆ ಅದನ್ನೇ ನೋಡಬಾರ್ದು, ಪಾಲಿಸೀಸು ನೀವು ಫಾಲೋ ಮಾಡಬೇಕು. ಮಾಡಲಿಲ್ಲ ಅಂದರೆ ಈ ಸಮಸ್ಯೆ ಆಗುತ್ತೆ. ಇನ್ನು ಬೇರೆ ಎಲ್ಲೋ ಒಬ್ಬರಿದ್ದಾರೆ, ಅವರಿಗೆ ನೀವು ಹೇಳಿದರೆ ಯಾವುದೇ ಸಮಸ್ಯೆ ಇಲ್ಲ, ಅವರು ನಿಮ್ಮ ಪ್ಲೇ ಲಿಸ್ಟ್ ಆನ್ ಮಾಡಿ ನೋಡ್ತಿದ್ದಾರೆ. ಬೇರೆಯವರಿದ್ದಾರೆ, ಯಾರೋ ನಿಮ್ಮ ಸಂಬಂಧಿಕರು ಇರ್ಬೋದು, ಎಲ್ಲೋ ಬೇರೆ ಕಡೆ ಇದ್ದಾರೆ, ಅವ್ರು ನೋಡ್ತಿದ್ದಾರೆ ಅಂದರೆ ಅವರಿಂದ ನಿಮಗೇನು ಸಮಸ್ಯೆ ಆಗಲ್ಲ. ಮನೆಯಲ್ಲಿ ನೀವೇನು ವೈಫೈ ಹಾಕ್ಕೊಂಡು ಸೇಮ್ ನೆಟ್ವರ್ಕಲ್ಲಿ, ಸೇಮ್ ಪ್ಲೇಸಲ್ಲಿ, ಸೇಮ್ ಲೊಕೇಶನ್ನಲ್ಲಿ ನೋಡ್ತೀರಾ, ಇದರಿಂದ ಸಮಸ್ಯೆ ಆಗುತ್ತೆ. ದಯವಿಟ್ಟು ಇದನ್ನು ಅವಾಯ್ಡ್ ಮಾಡಿ. ಎಲ್ಲರೂ ಇದೇ ರೀತಿ ಮಾಡಿ ಸಮಸ್ಯೆ ತಂದ್ಕೊತಿದ್ದೀರಾ. ಸುಮಾರು ಜನರದ್ದು ಚಾನಲ್ ಇದೇ ರೀತಿ ಬರ್ತಿದೆ, ವೈಲೇಷನ್ ಬರ್ತಿದೆ ಈಗ. ಸೊ ವೈಲೇಷನ್ ಆದರೆ ನೀವೇನು ಮಾಡಬೇಕಾಗತ್ತೆ, ಈಗ ಬಂದಿರೋ ವಾಚ್ ಅವರ್ ಅದು ಲೆಸ್ ಆಗಿಬಿಡುತ್ತೆ. ಯಾಕಂದರೆ ಅದು ಆ ರೀತಿ ಪಾಲಿಸಿ ವೈಲೇಷನ್ ಬಂದಿತ್ತು ಅಂದರೆ ಆ ವೀಡಿಯೋಸ್ ಎಲ್ಲ ನೀವು ಡಿಲೀಟ್ ಮಾಡಬೇಕಾಗುತ್ತೆ, ಅಥವಾ ಪ್ರೈವೇಟಿಗೆ ಹಾಕಬೇಕು ನೀವು. ಅದರಿಂದ ಬಂದಿರೋ ವಾಚ್ ಅವರ್ ಕೌಂಟೇ ಆಗಲ್ಲ. ಅದರಿಂದ ಮತ್ತೆ ಸಮಸ್ಯೆನೇ ಆಗುತ್ತೆ. ನೀವು 10 ಸರಿ ರೀಅಪ್ಲೈ ಮಾಡಿದರೂ ಕೂಡ ಅದೇ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಸಬ್ಸ್ಕ್ರೈಬರ್ಸಿಂದ ಏನು ಸಮಸ್ಯೆ ಆಗಲ್ಲ, ಬಟ್ ಸಬ್ಸ್ಕ್ರೈಬರ್ಸ್ನಿಂದು ಸಮಸ್ಯೆ ಆಗುತ್ತೆ. ಯಾವಾಗ ಅಂದರೆ ಅದು ಡಿಸೆಪ್ಟಿವ್ ಪ್ರಾಕ್ಟೀಸಸ್ ಅಂತ ಬಂದ್ಬಿಡುತ್ತೆ. ಯಾರೋ ಏನೋ ಮಾಡಿಬಿಡೋದು, ಈ ರೀತಿ ಸಬ್ಸ್ಕ್ರೈಬರ್ಸ್ಗೆ ಏನು ಮಾಡೋದು, ಫೇಕ್ ಮೇಲ್ ID ಎಲ್ಲ ಮಾಡಿಕೊಂಡು 10 ಸಬ್ಸ್ಕ್ರೈಬರ್ಸ್ ಮಾಡೋದು, ಇದೆಲ್ಲ ಮಾಡಿದರೆ ಅದೂ ಕೂಡ ಸಮಸ್ಯೆ ಆಗುತ್ತೆ. ಆ ರೀತಿ ಎಲ್ಲ ಮಾಡಲಿಕ್ಕೆ ಹೋಗ್ಬೇಡಿ. ಬೇರೆಯವ್ರ ಕಡೆಯಿಂದ ಸಬ್ಸ್ಕ್ರೈಬರ್ಸ್ ಮಾಡಿಕೊಂಡ್ರೆ ಅವ್ರೇನೋ ಸಬ್ಸ್ಕ್ರೈಬ್ ಆಗಿದ್ದಾರೆ, ಅದು ಹಂಗೆ ಉಳೀತು ಅಂದರೆ ನಿಮಗೇನು ಸಮಸ್ಯೆ ಆಗೋಲ್ಲ. ಬಟ್ ರಾಂಗ್ ಪ್ರಾಕ್ಟೀಸಸ್ ಮಾಡಬೇಡಿ. ಮೇನ್ ನೀವು ವಾಚ್ ಅವರ್ ಕಂಪ್ಲೀಟ್ ಮಾಡಲಿಕ್ಕೆ ಮಾಡ್ತಿರೋ ತಪ್ಪು ಇದು ಸ್ನೇಹಿತರೆ. ನೀವು ವಾಚ್ ಅವರ್ ಕಂಪ್ಲೀಟ್ ಮಾಡಲಿಕ್ಕೆ ಏನು ಮಾಡ್ತಿದ್ದೀರಾ ಅದನ್ನು ಅವಾಯ್ಡ್ ಮಾಡಿ. ಒಂದೇ ಸಿಮ್ನಿಂದ ಎಲ್ಲದಕ್ಕೂ ವೈಫೈ ಕನೆಕ್ಟ್ ಮಾಡೋದು, ಅಥವಾ ವೈಫೈನೇ ಇರುತ್ತೆ ಎಲ್ಲರೂ ಒಂದೇ ಕನೆಕ್ಟ್ ಮಾಡಿಕೊಂಡು ನೋಡೋದು, ಎಲ್ಲ ಫ್ರೀನೇ ಇರುತ್ತೆ, ಡೇಟಾ ಇರುತ್ತೆ ಅಂತ ಹೇಳಿ ಹಾಕಿಬಿಡೋದು, ಈ ರೀತಿ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ರಾಂಗ್ ಪ್ರಾಕ್ಟೀಸಸ್ ಅಂತ ಹೇಳಿ ಡಿಸೆಪ್ಟಿವ್ ಪ್ರಾಕ್ಟೀಸಸ್ ಬರುತ್ತೆ. ಅಷ್ಟೊಂದು ಸರಿಯಾಗಿ ಕೆಲಸ ಮಾಡಿ ನೀವು ಮಾಡಬೇಕು. ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತೀರಾ ಅಂತ ಅನ್ಕೋತೀನಿ. ಸೊ ನಮಗೆ ವೈಲೇಷನ್ ಬರೋದಕ್ಕೆ ಮೇನ್ ಕಾರಣನೇ ಇದೆ. ಸೊ ಇದೆಲ್ಲ ನೀವು ಅವಾಯ್ಡ್ ಮಾಡಿಕೊಂಡು ಕೆಲಸ ಮಾಡಿ ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.